ಗದಗದ ಐತಿಹಾಸಿಕ ಸ್ಥಳವಾದ ಲಕ್ಕುಂಡಿಯ ಮನೆಯ ಪಾಯ ಅಗಿಯುವಾಗ ಪತ್ತೆಯಾದಂಥ ನಿಧಿ ಪ್ರಕರಣಕ್ಕೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. ನಿಧಿ ರೂಪದಲ್ಲಿ ದೊರೆತ ಬೆಲೆ ಬಾಳುವ ವಸ್ತುಗಳು ನಿಧಿಯಲ್ಲ, ಬದಲಾಗಿ ಹಿರಿಯರು ಅಡುಗೆ ಕೋಣೆಯಲ್ಲಿ ಕೂಡಿಟ್ಟಿದ್ದ ಆಭರಣಗಳು ಅಂತ ಪುರಾತತ್ವ ಇಲಾಖೆ ಸ್ಪಷ್ಟಪಡಿಸಿದೆ. ಲಕ್ಕುಂಡಿ ಗ್ರಾಮದ ಗಂಗವ್ವ ರಿತ್ತಿ ಎನ್ನುವ ಕುಟುಂಬದ ಮನೆ ನಿರ್ಮಾಣ ಮಾಡುವ ಮನೆಯ ತಳಪಾಯ ತೆಗೆಯುವಾಗ ಮಡಿಕೆಯಲ್ಲಿ ಚಿನ್ನದ ಆಭರಣಗಳು ಪತ್ತೆಯಾಗಿತ್ತು. ಈ ನಿಧಿಯನ್ನು ಕುಟುಂಬಸ್ಥರು ಜಿಲ್ಲಾಡಳಿತಕ್ಕೆ ಒಪ್ಪಿಸಿದ್ರು. ಇದೀಗ ಕುಟುಂಬಸ್ಥರು ಅದು ನಮ್ಮ ಪೂರ್ವಜರ ಆಸ್ತಿ, ಅದನ್ನು ವಾಪಸ್ ನೀಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಅವರ ಕುಟುಂಬಕ್ಕೆ ಏನು ಸಹಕಾರ ಕೊಡಬೇಕು, ಏನು ಅನುಕೂಲತೆಗಳನ್ನು ಮಾಡಿಕೊಡಬೇಕು ಸರ್ಕಾರದಿಂದ, ಖಂಡಿತವಾಗಿಯೂ ನಾನು ಈ ಭಾಗದ ಶಾಸಕನಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರದೊಂದಿಗೆ ಅವರಿಗೆ ಬೇಕಾಗುವಂಥ ಸಹಕಾರವನ್ನು ನಾನು ಮಾಡಿಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸರ್ಕಾರದಿಂದ ಏನೆಲ್ಲ ಸಹಾಯವನ್ನು ಮಾಡಬೇಕು ಆ ಸಹಾಯವನ್ನು ನಾನು ಸ್ವತಃ ಮಾಡ್ತೇನೆ, ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಮಾಡಿಸ್ತೇನೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮಾತಾಡಿದ್ದಾರೆ ಫೋನ್ನಲ್ಲಿ. ನಾನು ಕೂಡ ಬೆಂಗಳೂರಿಗೆ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಅವಶ್ಯಕತೆ ಬಿದ್ದರೆ ಈ ಕುಟುಂಬವನ್ನು ಕೂಡ ಇಲ್ಲಿಯ ಗ್ರಾಮದ ಹಿರಿಯರಿಗೆ ಹೇಳಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಬೆಲೆ ಕೊಡ್ಬೇಕಾದ್ರೆ ಅದು ಸರ ಅದು ಅದು ಒಂದು ಬೆಲೆ ಎಲ್ಲ ಕೊಂದಿಲ್ಲ ರೀ ಅವ್ರು. ಅದು ನಮ್ದು ನಿಮ್ದು ನಿನ್ನ ನಾವು ಅವ್ರಿಗೆ ರೊಕ್ಕ ಕೊಡ್ರಿ. ಈಗ ಮನಿ ಎಲ್ಲ ಸಾಲಾಗೆಲ್ಲ ಮಾಡಿ ಕಟ್ಟಾಕತ್ತಿದ್ರಿ, ಅದು ನಿಂತು ಹೋಗ್ಬಿಡ್ತು. ಮತ್ತೆ ಹೆಂಗೆ ಈಗ ಅವರು ಎಲ್ಲ ಯಾರು ಅವ್ರು ಮಾಡ್ಕೊಡ್ಬೇಕು ರೀ ನಮ್ಮದು. ಅವ್ರು ಮಾಡ್ಕೊಟ್ಟಿವ ಅವ್ರು ಎಲ್ಲ ಹೇಳ್ಬೇಕು ರೀ ನಮ್ಮ ಅದು ಎಲ್ಲೇ ಜನ ಹುಡಿ ಏನು ಮನೆ ಮಾಡಿಕೊಡ್ಬೇಕು ರೀ. ನನ್ನ ಏನು ಉದ್ಯೋಗ ಕೊಡ್ಬೇಕು ರೀ ಸರ್. ನಮ್ಮ 1962 ಆ್ಯಕ್ಟ್ ಪ್ರಕಾರ ಭೂಮಿಯಿಂದ ಒಂದು ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂತೆ ಯಾವುದೇ ಒಂದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್ ಅದು. ಓಕೆ, 1962 ಆ್ಯಕ್ಟ್ ಪ್ರಕಾರ ಟ್ರೆಜೆಟ್ರು ಇದರಲ್ಲಿ ನಾವು ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡ್ಕೊಂಡಿರುತ್ತೆ ಸರ್. ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ. ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೇನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತದೆ ಸರ್. ನಿಧಿನೇ ಸರ್ ಅದು. ಸರ್ ಇದು ಯಾವ ಕಾಲದ್ದು ಏನು ಅಂತ ನಾವು ವರದಿ ಮಾಡ್ತೀವಿ ಸರ್. ವರದಿ ಆಧಾರದ ಮೇಲೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿ ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ಸರ್ ಈಗ ಏನು ವಶಪಡಿಸ್ಕೊಂಡು ಇದ್ರ ಮೇಲೆ ನಾವು ಒಂದು ವರದಿ ಕೊಡ್ತೀವಿ ಸರ್, ಯಾವ ಕಾಲದ್ದು ಏನಂತ. ಆ ವರದಿ ಆಧಾರದ ಮೇಲೆ ಮೌಲ್ಯ ನಿಗದಿ ಮಾಡಿ ಅದಕ್ಕೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ಅವ್ರು ಪರಿಹಾರ ಕೊಡ್ತಾರೆ. ಪರಿಹಾರ